ಮೈಕ್ರೋ ಫೈನಾನ್ಸಸ್ ಹಾಗೂ ಸಣ್ಣ ಸಾಲಗಳ ಮರುಪಾವತಿಗಾಗಿ ವಸೂಲಿಗಾಗಿ ಕೋರ್ಸಿವ್ ಆ್ಯಕ್ಷನ್ ಒತ್ತಡದ ವಸೂಲಿ ಕ್ರಮಗಳು ನಡೆದು ಬಹಳಷ್ಟು ಪ್ರಮಾಣದ ಸಾಮಾಜಿಕ ಅಸಮಾಧಾನ ಹಾಗೂ ಅನೇಕ ಕುಟುಂಬಗಳಲ್ಲಿ ಸಂಪೂರ್ಣ ಧೈರ್ಯ ಕಳೆದುಕೊಳ್ಳುವಿಕೆ ಹಾಗೂ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಸ್ಥಿತಿಗೆ ಮುಟ್ಟಿರುವುದನ್ನು ನಾವೆಲ್ಲರೂ ಗಮನಿಸಿದ್ದೇವೆ. ಆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕರ್ನಾಟಕ ಮೈಕ್ರೋ ಲೋನ್ ಆ್ಯಂಡ್ ಸ್ಮಾಲ್ ಲೋನ್ ಪ್ರಿವೆನ್ಷನ್ ಆಫ್ ಕೋರ್ಸಿವ್ ಆ್ಯಕ್ಷನ್ಸ್ ಆರ್ಡಿನೆನ್ಸ್ 2025 ಇದನ್ನು ಸುಗ್ರೀವಾಜ್ಞೆ ರೂಪದಲ್ಲಿ ಸನ್ಮಾನ್ಯ ರಾಜ್ಯಪಾಲರಿಗೆ ನಾವು ಕಳಿಸಿಕೊಟ್ಟಿದ್ವಿ. ರಾಜ್ಯಪಾಲರು ಇವತ್ತು ಅದನ್ನು ವಾಪಸ್ ಕಳಿಸಿದ್ದಾರೆ. ಕೆಲವೊಂದು ತಮ್ಮದೇ ಆಗಿರ್ತಕ್ಕಂಥ ಅಂಶವನ್ನು ಅವಲೋಕನೆಯನ್ನು ಶರ ಅಂತ ನಾವೇನಂತೀವಿ ಅದನ್ನು ಪ್ರಸ್ತಾಪಿಸಿ ಸುಗ್ರೀವಾಜ್ಞೆಯನ್ನು ವಾಪಸ್ ಕಳಿಸಿದ್ದಾರೆ. ಸರ್ಕಾರ ಈಗೇನು ಸುಗ್ರೀವಾಜ್ಞೆ ಹೊರಡಿಸಿದೆ ಇದು ನೋಂದಾಯಿತ ಅಲ್ಲದ ಅನ್ರಿಜಿಸ್ಟರ್ಡ್ ಅನ್ಲೈಸೆನ್ಸ್ಡ್ ನೋಂದಾಯಿತವಲ್ಲದ ಮತ್ತು ಸಾಲ ನೀಡಲು ಲೈಸೆನ್ಸ್ ಹೊಂದಿರದ ಯಾವುದೇ ವ್ಯಕ್ತಿಯು ಯಾರಿಗೇ ಸಾಲ ಕೊಡಲು ಮತ್ತು ಹೆಚ್ಚಿನ ಬಡ್ಡಿ ಮತ್ತು ಚಕ್ರ ಬಡ್ಡಿ ಅಥವಾ ದಂಡದ ಬಡ್ಡಿ ವಿಧಿಸುವುದರ ಮೂಲಕ ಕಾನೂನಾತ್ಮಕ ಅಧಿಕಾರ ಹೊಂದಿರೋದಿಲ್ಲ. ಅವನಿಗೆ ಈಗ ಆ್ಯಸ್ ಆಫ್ ನೌ ಆಲ್ಸೋ ಅನ್ಲೈಸೆನ್ಸ್ಡ್ ಅನ್ರಿಜಿಸ್ಟರ್ಡ್ ಇಲ್ಲೀಗಲ್ ಮನಿ ಲೆಂಡರ್ಸ್ ಇವರು ಕಾನೂನಾತ್ಮಕವಾಗಿ ವಸೂಲಿ ಮಾಡೋದಕ್ಕೆ ಯಾವುದೂ ಅಧಿಕಾರ ಹೊಂದಿಲ್ಲ. ಸಾಲವನ್ನು ಖಾಸಗಿಯಾಗಿ ಲೈಸೆನ್ಸ್ ಇಲ್ಲದೆ ನೀಡಿದರೆ ಅದಕ್ಕೆ ಹೆಚ್ಚಿನ ಬಡ್ಡಿ ವಸೂಲಿ ಮಾಡಿದರೆ ಅದು ಕಾನೂನು ವಿರೋಧಿ ಕ್ರಮವಾಗುತ್ತದೆ. ಅಂಥ ಸಾಲವು ವಸೂಲಿಗೆ ಅರ್ಹವೂ ಅಲ್ಲ, ಯೋಗ್ಯವೂ ಅಲ್ಲ. ಕಾನೂನಾತ್ಮಕ ಪ್ರಕ್ರಿಯೆಯನ್ನು ಕೈಗೊಂಡು ಕಾನೂನಿನ ಪ್ರಕಾರ ವಿಧಿಸಿದ ಬಡ್ಡಿ ಮೇರೆಗೆ ನೀಡಿದ ಸಾಲ ಮಾತ್ರ ವಸೂಲಿಗೆ ಅರ್ಹವೇ ಹೊರತು ಬೇರೆ ಯಾವುದೇ ಅಕ್ರಮ ಸಾಲದ ಮತ್ತು ಬಡ್ಡಿ ವಿಧಿಸಿದ ಸಾಲ ವಸೂಲಾತಿ ಅರ್ಜಿಗಳನ್ನು ವಿಚಾರಣೆಗೆ ತೆಗೆದುಕೊಳ್ಳಲು ಕಾನೂನಾತ್ಮಕವಾಗಿಯೂ ನ್ಯಾಯಾಲಯವು ಕೂಡ ವಿಚಾರಣೆಗೆ ಒಳಪಡಿಸೋದು ಸಾಧ್ಯವೇ ಇಲ್ಲ. ಯಾವುದು ಅನ್ರಿಜಿಸ್ಟರ್ಡ್ ಅನ್ಲೈಸೆನ್ಸ್ಡ್ ಇಲ್ಲೀಗಲ್ ಎಲ್ಲ ಇರ್ತದೆ ಅದನ್ನು ಕೋರ್ಟ್ನವ್ರು ಈಗಲೂ ಕನ್ಸಿಡರ್ ಮಾಡೋಕ್ಕೆ ಬರೋಂಗಿಲ್ಲ. ಅಂಡರ್ ನೋ ಆ್ಯಕ್ಟ್ ದೇ ಕ್ಯಾನ್ ಕನ್ಸಿಡರ್. ಅದನ್ನು ನಾವು ಪ್ರತಿಕ್ರಿಯಿಸಿದ್ದೇವೆ. ಇಂಥ ಸಾಲ ವಸೂಲಿ ಮಾಡಲು ಮತ್ತು ವಿಧಿಸಿದ ಬಡ್ಡಿಯನ್ನು ಕಾನೂನಾತ್ಮಕವಾಗಿ ಕೂಡ ಲೈಸೆನ್ಸ್ ಇಲ್ಲದೆ ನೋಂದಾಯಿತವಲ್ಲದ ಸಾಲ ನೀಡುವುದು ಮತ್ತು ಸಾಲವನ್ನು ವಸೂಲಿ ಮಾಡುವುದು ಸಂವಿಧಾನಾತ್ಮಕವಾಗಿ ಕೊಡಮಾಡಿದ ಮೂಲಭೂತ ಹಕ್ಕು ಎಂದು ಪರಿಗಣಿಸುವುದಾದರೆ, ಅಂದರೆ ಅವರು ಹೇಳ್ತಾರೆ ಇದನ್ನು ಫಂಡಮೆಂಟಲ್ ರೈಟ್ ನೀವು ಕಸ್ಕೊಂಡಂಗಾಗುತ್ತೆ ಅಂತೇಳಿ. ಮೂಲಭೂತ ಹಕ್ಕು ಎಂದು ಪರಿಗಣಿಸುವುದಾದರೆ ಸಂವಿಧಾನದ ದೊಡ್ಡ ರಕ್ಷಣೆ ಸಮಾಜದಲ್ಲಿ ಅಕ್ರಮ ವಸೂಲಿ ಮಾಡಲು ಯಾವುದೇ ದಾರಿ ಕಾಣದೆ ಕಾನೂನಾತ್ಮಕ ಹೋರಾಟಕ್ಕೆ ಕಾರಣವಾಗಬಹುದು. ಸಮಾಜದಲ್ಲಿ ಅಕ್ರಮ ಬಡ್ಡಿ ವಿಧಿಸಿ ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಸಾಲ ವಸೂಲಿ ಮಾಡುವ ವ್ಯಕ್ತಿಗಳಿಗೆ ಲಭ್ಯವಾಗುತ್ತದೆ. ಇದು ಸಂವಿಧಾನ ಮತ್ತು ಕಾನೂನು ವಿರೋಧಿಯಾದ ಮತ್ತು ಸಮಾಜಕ್ಕೆ ಕಂಟಕ ತರುವಂಥ ಸಂವಿಧಾನ ವಿರೋಧಿ ಕ್ರಮವೇ ಹೊರತು ಸಂವಿಧಾನಾತ್ಮಕವಾಗಿರುವುದಿಲ್ಲ. ಅಂದರೆ ನಮ್ಮ ಮಾನ್ಯ ರಾಜ್ಯಪಾಲರು ಇದೇನು
ಇಲ್ಲೀಗಲ್ ಲೋನ್ಸ್ ಕೊಡೋರಿಗೆ ಸಂವಿಧಾನದ ಹಕ್ಕಿನ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಅದು ಸಂವಿಧಾನದ ಹಕ್ಕಾಗೋದಕ್ಕೆ ಸಾಧ್ಯ ಇಲ್ಲ. ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಸಾಲ ಕೊಟ್ಟು ವಸೂಲಿ ಮಾಡೋದು, ಅದು ಕೋರ್ಸಿವ್ ವಸೂಲಿ ಮಾಡೋದೇನಿದೆ, ಇದು ಯಾವ ಕಾರಣಕ್ಕೂ ಕಾನೂನು ವಿರೋಧಿಯಾದ ಮತ್ತು ಸಮಾಜಕ್ಕೆ ಕಂಟಕ ತರುವಂತಹ ಸಂವಿಧಾನ ವಿರೋಧಿ ಕ್ರಮವೇ ಹೊರತು ಸಂವಿಧಾನಾತ್ಮಕವಾಗುವುದಿಲ್ಲ. ಇದು ನಮ್ಮ ಸ್ಪಷ್ಟ ಪ್ರತಿಕ್ರಿಯೆ.